ಬೆಳಗಾವಿಯಲ್ಲಿ ಕಳೆದ 3 ದಿನದಲ್ಲಿ 14 ಮನೆಗಳ್ಳತನ ಆಗಿದೆ. ಮನೆ ಈ ಒಂದು ಕಳ್ಳರ ಹಾವಳಿಗೆ ಅಲ್ಲಿರುವಂಥ ಜನ ಬೆಚ್ಚಿ ಬಿದ್ದಿದ್ದಾರೆ. ನೋಡಿ, ಬೆಳಗಾವಿ ಭಾಗದಲ್ಲಿ 3 ದಿನದಲ್ಲಿ 14 ಮನೆಗಳ್ಳತನ ಆಗಿರುವಂಥದ್ದು. ಈ ಮನೆ ಕಳ್ಳರ ಹಾವಳಿಗೆ ಬೆಳಗಾವಿ ನಗರದ ಜನ ಬೆಚ್ಚಿ ಬಿದ್ದಿದ್ದಾರೆ. ಅನಗೋಳ, ಆನಂದನಗರ, ವಡಗಾಂವ್, ಕೇಶವನಗರ, ಅಂಬೇಡ್ಕರ್ ನಗರ, ಕನಕದಾಸ ಕಾಲೋನಿಯಲ್ಲಿ ಕಳ್ಳರ ಕಾಟ ಹೆಚ್ಚಳವಾಗ್ತಾ ಇದೆ. ಸೊ ಯಾರು ಇಲ್ಲದ ಮನೆ ಜೊತೆಗೆ ವಯೋವೃದ್ಧರಿರುವಂಥ ಮನೆಯನ್ನ ಈ ಕಳ್ಳರು ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ 3 ದಿನದಲ್ಲಿ ನಿರಂತರವಾಗಿ ಅಲ್ಲಿ ಕಳ್ಳತನ ಆಗ್ತಾ ಇದೆ. ಸೊ ಯಾರು ಇಲ್ಲದೇ ಇರುವಂಥ ಟೈಮಲ್ಲಿ, ಮನೆಯಲ್ಲಿ ಯಾರು ಇಲ್ಲದೆ ಇರುವಂಥದ್ದು, ಜೊತೆಗೆ ವಯೋವೃದ್ಧರು ಇವರ ಟಾರ್ಗೆಟ್. ಸೊ ಕಳ್ಳತನ ಮಾಡುವಂತಹ ಸಂದರ್ಭದಲ್ಲಿ ನೋಡಿ, ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳನ್ನು ಅವರು ಚಲಾಪಿಲಿ ಮಾಡಿ ಹೋಗಿಬಿಡ್ತಾರೆ. ಅಂದರೆ ಒಂಟಿ ಮನೆ ಜೊತೆಗೆ ವಯಸ್ಸಾದವರ ಮನೆಯನ್ನು ಇವರು ಈ ಕಳ್ಳರು ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ಕಳ್ಳತನ ಮಾಡುವಾಗ ಅಡ್ಡ ಬಂದರೆ ಮಚ್ಚಿನಿಂದ ಹಲ್ಲೆ ಮಾಡುವಂಥ ಗ್ಯಾಂಗ್ ಇದು. ಈವರೆಗೂ ಸುಮಾರು 30 ಲಕ್ಷಕ್ಕೂ ಹೆಚ್ಚು ನಗದು ಜೊತೆಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ ಕಳ್ಳರು. ಆದರೂ ಕೂಡ ಪೊಲೀಸವರು ಏನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ. ನೋಡಿ, ಟಿಳಕವಾಡಿ ಮತ್ತು ಶಹಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ಆಗಿದೆ. ಆದರೂ ಕೂಡ ಏನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ನಿರಂತರವಾಗಿ ಕಳ್ಳತನ ಆಗ್ತಾ ಇದ್ರೂ ಕೂಡ ಅಲ್ಲಿರುವಂಥ ಪೊಲೀಸರು ತಲೆ ಕೆಡಿಸಿಕೊಳ್ತಾ ಇಲ್ಲ. ಹಾಗಾಗಿ ಅಲ್ಲಿರುವಂಥ ಜನ ಆಕ್ರೋಶಗೊಂಡಿದ್ದಾರೆ. ಆಕ್ರೋಶಗೊಂಡಿರುವಂಥ ಕಾಲೋನಿಯ ಜನರಿಂದ ಕಟ್ಟಿಗೆ ದೊಣ್ಣೆ ಹಿಡಿದು ಈಗ ಓಡಾಟವನ್ನು ಮಾಡ್ತಿದ್ದಾರೆ ಅಲ್ಲಿರುವಂಥ ಗ್ರಾಮಸ್ಥರು. ಕಳ್ಳತನ ಮಾಡಲು ಬಂದಿದ್ದಾರೆ ಅಂದಿದ್ದಕ್ಕೆ ಈಗ ಜನರೇ ಗಸ್ತು ತಿರುಗಿ ಮನೆಗಳ ರಕ್ಷಣೆ ಮಾಡುವಂಥ ಪರಿಸ್ಥಿತಿ ಇದೆ. ಪದೇ ಪದೇ ಇಂಥ ಘಟನೆಗಳು ಆದಾಗ ಕೂಡ ಮನೆಗೆ ಹೋಗ್ತಾ ಇದ್ರು ಕೂಡ ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ. ಬೆಳಗಾವಿಯಲ್ಲಿ ಕಳೆದ 3 ದಿನದಿಂದ 14 ಮನೆಗಳ್ಳತನ ಆಗಿದೆ. ಇದೆಲ್ಲ ಗೊತ್ತಿದೆ ಪೊಲೀಸ್ ಅಧಿಕಾರಿಗಳಿಗೆ. ಆದರೂ ಕೂಡ ಸೈಲೆಂಟ್ ಯಾಕಿರೋದು ಅಂತ, ಸೈಲೆಂಟ್ ಇರೋದು ಯಾಕೆ ಅಂತ ನೋಡಿ. ಈ ಕಳ್ಳರು ಏನಿದಾರಲ್ಲ, ಒಂಟಿ ಮನೆ ಜೊತೆಗೆ ವಯೋವೃದ್ಧರನ್ನ ಇವರು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ನೋಡಿ, CC ಕ್ಯಾಮ್ರಾದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ ಹೇಗೆ ಓಡಾಟವನ್ನು ಮಾಡ್ತಾರಂತೇಳಿ. ಇವ್ರದ್ದು ಒಂದು ಗ್ಯಾಂಗ್ ಇದೆ. ಆ ಗ್ಯಾಂಗ್ ಕಟ್ಕೊಂಡು ಯಾರೆಲ್ಲ ಅಡ್ಡ ಬರ್ತಾರಲ್ಲ ಅವರಿಗೆ ಮಚ್ಚು ಬೀಸುವಂಥ ಕೆಲಸವನ್ನ, ಹೆದರಿಸುವಂಥ ಕೆಲಸವನ್ನು ಈ ಗ್ಯಾಂಗ್ ಮಾಡ್ತಾ ಇದೆ. ಈ ರೀತಿಯಾಗಿ ಅಲ್ಲಿ ಇರುವಂಥ ಜನರಿಗೆ ಭಯಪಡಿಸಿ ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳನ್ನು ದೋಚಿ ಪರಾರಿ ಆಗ್ತಾ ಇದ್ದಾರೆ. ನೋಡಿ, ಕಳ್ಳತನ ಮಾಡುವಂಥ ಸಂದರ್ಭದಲ್ಲಿ ಯಾರಾದರೂ ಅಡ್ಡ ಬಂದರೆ ಮಚ್ಚಿನಿಂದ ಹಲ್ಲೆ ಮಾಡುವಂಥ ಗ್ಯಾಂಗ್ ಇದು. 30 ಲಕ್ಷಕ್ಕೂ ಹೆಚ್ಚು ನಗದು ಜೊತೆಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿ ಈ ಕಳ್ಳರು ಪರಾರಿಯಾಗಿದ್ದಾರೆ. ಇದೆಲ್ಲ ಸಮಸ್ಯೆ ಇದ್ರೂ ಕೂಡ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂತೇಳಿ, ಪೊಲೀಸ್ ಇಲಾಖೆ ಏನ್ ಮಾಡ್ತಿದೆ ಅಂತೇಳಿ ಸ್ವತಃ ಈಗ ಅಲ್ಲಿರುವಂಥ ಗ್ರಾಮಸ್ಥರೇ ರೊಚ್ಚಿಗೆದ್ದು ಅವರೇ ಈಗ ಮನೆಗಳನ್ನ ಜೋಪಾನ ಮಾಡುವಂಥ ಪರಿಸ್ಥಿತಿ ಇದೆ. ಸ್ಟಾಪ್ ಮಾಡ್ರೆ ಅಲ್ಲೇ ನೋಡ್ರಿ ಆಮೇಲೆ ಮಾಡ್ತಾರೆ. ಕೈಯಾಗ ರಾಡ್ ಅಂತ ಸರ್ ಅದು. ನೀವು ಸ್ಟಾಪ್ ಮಾಡಂತ ಇಲ್ಲ, ಪೈಲ ಒಂದ್ಸಲ ಪೂರ ವಿಡಿಯೋ ನೋಡೋಣ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.